ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಹೇರ್ ಆಯಿಲನ್ನು ಹೇಗೆಲ್ಲ ರೆಡಿ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದರಿಂದ ಏನೆಲ್ಲ ಲಾಭಗಳಾಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇವತ್ತು ನಮ್ಮ ಕೂದಲಿನ ಆರೈಕೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ನಮಗೆ ತಲೆಗೆ ಎಣ್ಣೆ ಹಾಕ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವ ಎಣ್ಣೆ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಏನು ತಲೆಗೆ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹೇಗೆ ಕಾಪಾಡ್ಕೊಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವ ಎಣ್ಣೆ ಹಾಕಿದರೆ ನಮಗೆ ಏನು ಸೈಡ್ ಎಫೆಕ್ಟ್ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಯಾವುದು ಎಣ್ಣೆಯಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇವತ್ತು ನಾನು ತೆಂಗಿನ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ ಮತ್ತು ಅದರ ಗುಣಗಳೆಲ್ಲ ಹೇಳ್ತಾ ಬರ್ತೀನಿ. ಈ ಥರ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಇದನ್ನು ನಾನು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡ್ತೇನೆ. ಇದು ಬಿಸಿ ಆದಮೇಲೆ ಈಗ ಬಿಸಿ ಆಯಿತು. ಇದಕ್ಕೆ ನಾನು ಇಲ್ಲಿ 100 ಗ್ರಾಮ್ ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ. ಮತ್ತು ಇನ್ನೂ 100 ಗ್ರಾಮ್ ಹಾಕ್ತೀನಿ ನಾನು. ಯಾಕೆಂದರೆ ಲಾಸ್ಟ್ 15 ದಿವಸದ ಹಿಂದೆ ನಾನು ಒಂದು ಅರ್ಧ ಲೀಟ್ರ್ ಎಣ್ಣೆಯನ್ನು ಮಾಡಿದ್ದೆ. ನಮಗೆ ಜಾಸ್ತಿ ಖರ್ಚಾಗಲ್ಲ ಅದು, ಅದಕ್ಕೋಸ್ಕರ ನಾವು ಅರ್ಧ ಲೀಟ್ರೇ ಮಾಡ್ಕೊಳ್ಳೋದು. ಅದು ಇನ್ನೂ ತುಂಬ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನೀಗ ಮಾಡ್ತಾ ಇರೋದು. ನನಗೆ ಎಣ್ಣೆ ತುಂಬ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡಿಕೊಂಡೆ. ಈಗ ಈ ಥರ ಎಣ್ಣೆ ಎಲ್ಲ ಬಿಸಿ ಆಗಬೇಕು. ಬಿಸಿ ಆಗುವಾಗ ನಾವು ಒಂದು 200 ಗ್ರಾಮ್ ಆಗ್ತದೆ ನಾನು ಹಾಕೋ ಎಣ್ಣೆ. ಇದನ್ನು ಬಿಸಿ ಮಾಡಿಕೊಂಡು ಬಿಸಿ ಆಗಲಿಕ್ಕೆ ಬಿಟ್ಟು ಸಿಮ್ಮಲ್ಲಿ ಇಡಬೇಕು. ಸ್ವಲ್ಪ ಒಳ್ಳೆ ಮಾಡಿ ಚೆಂದ ಕಾಯಬೇಕು ಎಣ್ಣೆ, ಅದಕ್ಕೋಸ್ಕರ ಸಿಮ್ಮಲ್ಲಿಟ್ಟು ನಾವು ಬಿಸಿ ಮಾಡ್ಕೋಬೇಕು. ಈಗ ಎಣ್ಣೆ ಬಿಸಿ ಆಗ್ತಾ ಬರ್ತಾ ಇದೆ. ಬಿಸಿಯಾಗಿ ಆದಮೇಲೆ ಇದಕ್ಕೆ ನಾವು ಈಗ ಏನೆಲ್ಲ ಐಟಮ್ ಅಂತೇಳಿ ತೋರಿಸ್ತೇನೆ ನೋಡಿ. ನೀರುಳ್ಳಿ ಇದೆ, ಮೆಂತ್ಯ ಇದೆ, ದಾಸವಾಳ ಇದೆ, ಮತ್ತು ಕರಿಬೇವಿದೆ, ಮತ್ತು ಕಲ್ವಂಜಿ ಅಂತ ಹೇಳ್ತಾರೆ, ಕಪ್ಪು ಜೀರಿಗೆ. ಇಷ್ಟು ಐಟಮ್ ಇದೆ ಇದರಲ್ಲಿ. ಮತ್ತು ಕರಿಬೇವು. ಇಷ್ಟನ್ನು ನಾನು ಈಗ ನೀರುಳ್ಳಿಯನ್ನು ಹಾಕಿ ನೋಡ್ತೇನೆ ಎಣ್ಣೆ ಕಾದಿದೆಯಾ ಅಂತ. ಎಣ್ಣೆ ಕಾದಿದೆ, ಅದಕ್ಕೋಸ್ಕರ ಈಗ ನೀರುಳ್ಳಿ ಹಾಕ್ತಾಯಿದ್ದೀನಿ. ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಆಗ ನಮಗೆ ತಲೆ ಕೂದಲು ಸೊಂಪಾಗಿ ಬೆಳೀಲಿಕ್ಕೆ ನೀರುಳ್ಳಿ ಅಂಶ ತಲೆಗೆ ತುಂಬ ಒಳ್ಳೆಯದಾಗುತ್ತೆ ಕೂದಲಿಗೆ. ಅದಕ್ಕೋಸ್ಕರ ನೀರುಳ್ಳಿ ಹಾಕಿದೆ. ಮತ್ತು ಈಗ ಮೆಂತ್ಯ ಹಾಕಿದೆ, ಸ್ವಲ್ಪ ಕರಿಬೇವು ಹಾಕಿದೆ. ಮತ್ತು ಈಗ ನಾನು ಕಪ್ಪು ಜೀರಿಗೆಯನ್ನು ತಗೊಂಡಿದ್ದೆ ಅಲ್ವ, ಇದು ಕೂದಲು ಕಪ್ಪಾಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಕಪ್ಪು ಜೀರಿಗೆ ಸೊಂಪಾಗಿ ಬೆಳೀತದೆ ಕೂಡ, ಮತ್ತು ಕೂದಲು ಬುಡದಿಂದನೇ ಕಪ್ಪಾಗಿ ಬರ್ತದೆ. ಅದಕ್ಕೋಸ್ಕರ ಕಪ್ಪು ಜೀರಿಗೆ. ಮತ್ತು ಇದು ದಾಸವಾಳ. ನನ್ನ ಹತ್ರ 2 ಕಲರ್ ದಾಸವಾಳ ಇತ್ತು, ಅದನ್ನು ತಗೊಂಡೆ. ಒಂದು ಆರೆಂಜ್ ಕಲರು ಮತ್ತು ಒಂದು ಕೆಂಪು ಕಲರು. ಹಾಗಾಗಿ ಇದನ್ನು ಕೂಡ ಹಾಕ್ಕೊಂಡೆ. ಈಗ ಎಣ್ಣೆ ಕುದೀತಾ ಇದೆ, ಆಲ್ಮೋಸ್ಟ್ ಕುದೀತದು. ಸಾಕಾಗುತ್ತೆ ಎಷ್ಟು ಕುದ್ರೆ, ಅದರ ಅಂಶ ಎಲ್ಲ ಇದರಲ್ಲಿ ಬಿಟ್ಕೊಳ್ಳುತ್ತೆ. ಹೀಗೆ ನಾವು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದ್ದು ಆದಮೇಲೆ ಈಗ ನಾವು 2 ನಿಮಿಷ ಕೈ ಆಡಿಸ್ಕೊಂಡು ಅದರ ಅಂಶ ಎಲ್ಲ ಸ್ವಲ್ಪ ಇಳೀಲಿ ಅಂತ ಹೇಳಿ ಹೀಗೆ ಕೈ ಆಡ್ಕೋಬೇಕು. ಕೈ ಆಡಿಕೊಂಡು ನಾನು ಇದನ್ನು 2 ನಿಮಿಷ ಬಿಟ್ಟು ಈಗ ಬಂದ್ ಮಾಡ್ತೇನೆ. ಈ ಥರ ನಾವು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕುದಿಸೋದ್ರಿಂದ ಇದು ನಮಗೆ ತುಂಬ ಇದರ ಅಂಶ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡು ನಮಗೆ ಕೂದಲು ಸೊಂಪಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತದೆ. ಮತ್ತು ಇದರ ಎಲ್ಲ ಗುಣಗಳನ್ನು ಇದು ಮೆಂತೆಗಳು ಮತ್ತು ದಾಸವಾಳ, ನೀರುಳ್ಳಿ ಮತ್ತು ಕರಿಬೇವು ಸೊಪ್ಪು ಮತ್ತು ಕಪ್ಪು ಜೀರಿಗೆ ಇದೆಲ್ಲ ಇದರ ಅಂಶವನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಕೂದಲು ಬೆಳೀಲಿಕ್ಕೆ, ಹೇರ್ ಫಾಲ್ ಆಗಲಿಕ್ಕೆ, ಹೇರ್ ಫಾಲ್ ಆಗೋದನ್ನು ನಿಲ್ಲಿಸ್ತದೆ, ಕೂದಲು ಬೆಳೀಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಕಣ್ಣಿಗೆ ತಂಪನ್ನು ಕೂಡ ನೀಡ್ತದೆ, ಒಳ್ಳೆಯ ನಿದ್ದೆ ಕೂಡ ಬರ್ತದೆ ನಮಗೆ. ನಾನೀಗ ಆಲ್ಮೋಸ್ಟ್ ಕುದೀತಿದ್ದು ಹೀಗೆ ಆಯಿತು, ತಣ್ಣಗೆ ಮಾಡಿದೆ. ಇದನ್ನೀಗ ನಾನು ಸೋಸ್ಕೊಳ್ತೀನಿ. ಒಂದು ಚಹಾ ಸೋಸೋ ಜಾಲರಿ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಸೋಸ್ಕೊಳ್ತೇನೆ. ಇದನ್ನು ಹೀಗೆ ಸೋಸ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಎಣ್ಣೆ ಅಂಶ ಎಲ್ಲ ಕೆಳಗೆ ಜಾಲರಿಯಲ್ಲಿ ಬರ್ತದೆ. ಹೀಗೆ ಸೋಸಿ ತಗೋಬೇಕು. ಸೋಸಿ ಎಲ್ಲ ತೆಗೆದು, ಮತ್ತು ಎಣ್ಣೆ ವೇಸ್ಟ್ ಮಾಡೋದು ಬೇಡ. ಅದನ್ನೆಲ್ಲ ಒಂದು ಇದು ಬಾಣಲೆಯನ್ನು ಹಾಗೇನೆ ತೆಗೆದು ಕೆಳಗಿಟ್ಟು ಸ್ವಲ್ಪ ಇದು ಹಾಕಿದೇವಲ್ವ ಆ ಐಟಮನ್ನು ಸ್ವಲ್ಪ ಸೈಡಿಗೆ ಮಾಡಿ ಬಾಣಲೆ ಒಂದು ಸೈಡಲ್ಲಿ ಎತ್ತರ ಮಾಡಿ ಇಟ್ಟರೆ ಎಲ್ಲ ಕೆಳಗೆ ಇಳಿತದೆ. ಅದನ್ನು ಮತ್ತೆ ಪುನಃ ತೆಗೆದು ನಾವು ಬಾಟ್ಲಿಗೆ ಹಾಕಿ ಇಟ್ಕೋಬೋದು. ಆ ಥರ ಈಗ ಆಲ್ಮೋಸ್ಟ್ ಎಲ್ಲ ಸೋಸಿ ಆಯಿತು. ಇದನ್ನು
ನಾನು ಇನ್ನೂ ಸ್ವಲ್ಪ ಉಳಿದಿದೆ ಅದರಲ್ಲಿ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಸೋಸ್ಕೊಳ್ತಾ ಇದ್ದೀನಿ. ಹೀಗೆ ಸೋಸ್ಕೊಳ್ಳೋದ್ರಿಂದ ಎಲ್ಲ ಕೂಡ ನಮಗೆ ವೇಸ್ಟ್ ಆಗದೆ ಸಿಗ್ತದೆ ಎಲ್ಲವೂ ಕೂಡ. ಹಾಗೆ ಒಂದು ಸೈಡ್ ಬಾಣಲೆ ಎತ್ತಿ ಒಂದು ಸೈಡ್ ಕೆಳಗೆ ಮಾಡಿ ಇಡೋದ್ರಿಂದ ಕೂಡ ನಮಗೆಲ್ಲ ಎಣ್ಣೆ ಸಿಗ್ತದೆ. ನೋಡಿ ಇಷ್ಟು ಎಣ್ಣೆ ಬಂತು ನನಗೆ. ಈ ಎಣ್ಣೆನ ನಾನು ಸ್ವಲ್ಪ ಇಲ್ಲಿ ಒಂದು ಕೋಪಿಗೆ ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡು ನೋಡಿ ಈ ಥರ ಎಣ್ಣೆನ ನಾನು ರೆಡಿ ಮಾಡಿಕೊಂಡೆ. ಇದನ್ನು ಹೇಗೆ ಅಪ್ಲೈ ಮಾಡೋದು ಮತ್ತು ಹೇಗೆಲ್ಲ ಮಸಾಜ್ ಕೊಡೋದು, ಇದರಿಂದ ಏನು ಲಾಭಗಳಂತೇಳಿ ತಿಳಿಸ್ತಾ ಹೋಗ್ತೀನಿ. ಈಗ ಎಣ್ಣೆ ಅಪ್ಲೈ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರ ಒಂದು ಕಾಟನ್ ತಗೋಬೇಕು. ಕಾಟನ್ನಲ್ಲಿ ಎತ್ಕೊಂಡು ನಾವು ಎಷ್ಟು ಬೇಕಷ್ಟು ಎತ್ಕೊಂಡು ಈಗ ನಾನು ನಿಮಗೆ ತೋರಿಸ್ತೀನಿ. ಈ ಥರ ನಾವು ಸ್ಕ್ಯಾಲ್ಪಿಗೆ ಕೊಡಬೇಕು. ಲೈನ್ ತೆಗೆದು ಕೂದಲನ್ನ ಬಾಚಟ್ಕಿಂದ ಅದ್ರ ತೆಕ್ಕೋಬೋದು. ಈ ಥರ ನಾವು ಸ್ಕ್ಯಾಲ್ಪಿಗೆ ಕೂದಲ ಬುಡಕ್ಕೆ ತಾಗಬೇಕು. ಆ ಥರ ನಾವು ಒಂದು ಎಣ್ಣೆಯನ್ನು ಪ್ರಿಪೇರ್ ಮಾಡಿಕೊಂಡು ಈ ಥರ ನಾವು ಹಚ್ಕೋಬೇಕು, ಕೂದಲಿನ ಬುಡಕ್ಕೆ ಹಚ್ಕೋಬೇಕು. ಈ ಥರ ಲೈನಲ್ಲಿ ನಾವು ಕೂದಲನ್ನ ತೆಗೆದು ನಾವು ಬಾಚಣಿಕೆ ಸಹಾಯದಲ್ಲಿ ಬೇಕಾದರೆ ತಕ್ಕೋಬೋದು. ನೋಡಿ ಈ ಥರದ್ದೊಂದು ಬಾಚಣಿಕೆ ತಗೊಂಡು ಹೇಗೆ ಇದರಲ್ಲಿ ಹಚ್ಕೋಬೋದು ಅಂತೇಳಿ ತೋರಿಸ್ತೇನೆ. ಈ ಥರ ಈ ಥರ ನಾವು ಕೂದಲಿನ ಬುಡಕ್ಕೆ ಹಚ್ಕೋಬೇಕು. ಮತ್ತು ಈ ಥರ ತಗೋಬೇಕು, ಮತ್ತು ಇದನ್ನು ಹೀಗೆ ಮಾಡ್ಕೋಬೇಕು, ಮತ್ತು ಈ ಥರ ಹಚ್ಕೋಬೇಕು. ಇದೇ ಥರ ನಾವು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕು. ಈಗೆಲ್ಲ ಹಚ್ಕೊಂಡಾಯಿತು ಎಣ್ಣೆನ. ಈಗ ನೋಡಿ ಇದನ್ನು ಹೇಗೆ ಮಸಾಜ್ ಕೊಡೋದು ಅಂತ ಹೇಳ್ತೀನಿ. ಈ ಥರ ಈ ಬೆರಳನ್ನು ಹೀಗೆ ಹೀಗೆ ಮಾಡ್ತಾ ಬರಬೇಕು. ನೋಡಿ ತೋರಿಸ್ತೇನೆ, ಹಿಂದ್ಗಡೆ ಕಾಣೋದಿಲ್ಲ ನಿಮಗೆ. ಹೀಗೆ ನಾವು ಕೆಳಗೆ ಬುಡದಿಂದ ತಗೋಬೇಕು. ಹಿಂದೆ ತಗೊಂಡು ಇದನ್ನು ಈ ಥರ ಒಳಗೊಳಗೇನೆ ರೌಂಡ್ ಮಾಡಿ ನಾವು ಈ ಥರ ಹಿಂದೆ ಮಾಡಿ ಈ ಥರ ತಗೊಂಡು ಹೋಗ್ಬೇಕು. ಮತ್ತು ಇಲ್ಲಿಂದ ಈ ಥರ ಮಾಡಿ ರೌಂಡಲ್ಲಿ ಮಾಡಬೇಕು. ರೌಂಡಲ್ಲಿ ಇದೇ ಥರ ಮಾಡಿ ನಾವು ಹೀಗೆ ತಗೋಬೇಕು. ಇದೇ ಥರ ನಾವು ಈ ಥರ ಹಿಂದಿನಿಂದ ತಗೋಬೇಕು ಫಸ್ಟೇ. ಇದೇ ಥರ ಹೀಗೆ ಮಾಡಿ ಹೀಗೆ ಮಾಡಿ ಮುಂದೆವರೆಗೂ ಬರಬೇಕು. ನೋಡಿ ಎಲ್ಲ ಕಡೆ ನಮಗೆ ಮಸಾಜ್ ಸಿಗಬೇಕು ಕೂದಲಿನ ಬುಡಕ್ಕೆ. ಪ್ರತಿಯೊಂದು ಕಡೆನೂ ಮಸಾಜ್ ಮಾಡಬೇಕು ನಾವು. ಯಾಕೆಂದರೆ ಕೂದಲಿನ ಬುಡಕ್ಕೆ ನಾವು ಎಷ್ಟು ಎಣ್ಣೆಯನ್ನು ಈಗ ಮಾಡೋದ್ರಿಂದ ಸ್ಕ್ಯಾಲ್ಪಿಗೆ ಎಣ್ಣೆ ಹೋಗಿ ಕೂದಲಿನ ಬುಡಕ್ಕೆ ಎಣ್ಣೆ ಹೋಗಿ ಅದು ಒಳ್ಳೆ ನಮಗೆ ಕೂದಲು ಸೊಂಪಾಗಿ ಬರಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಮತ್ತು ನಾವು ಹೀಗೆ ಮಾಡೋದ್ರಿಂದ ದೇಹಕ್ಕೆ ತಂಪಾಗ್ತದೆ, ಕಣ್ಣಿಗೆ ತಂಪಾಗ್ತದೆ, ಮತ್ತು ಕೂದಲು ಸೊಂಪಾಗಿ ಬೆಳೀಲಿಕ್ಕೆ ಅನುಕೂಲವಾಗುತ್ತೆ. ಈ ಥರ ಒಂದು 5 ನಿಮಿಷ ಆದರೂ ಮಸಾಜ್ ಕೊಡಬೇಕು. ನಮಗೆ ಎಷ್ಟಾಗ್ತದೋ ಅಷ್ಟು 5 ನಿಮಿಷ ಆದರೂ ಮಸಾಜ್ ಕೊಡಬೇಕು. ಕೊಡೋದ್ರಿಂದ ನಮ್ಮ ಕೂದಲು ವೇಗವಾಗಿ ಬೆಳೀತದೆ. ಕಣ್ಣಿನ ಆರೋಗ್ಯಕ್ಕೆ ಮೆಂತೆಕಾಳು ಒಳ್ಳೆಯದು, ಕರಿಬೇವು ಒಳ್ಳೆಯದು, ನೀರುಳ್ಳಿ ಒಳ್ಳೆಯದು, ಮತ್ತು ಕಪ್ಪು ಕಲ್ವಂಜಿ ಅಂತ ಹೇಳ್ತಾರೆ ತುಳುವಿನಲ್ಲಿ. ಮತ್ತು ನಾವು ಕಪ್ಪು ಜೀರಿಗೆ ಅದನ್ನು ಕೂಡ ಹಾಕಿದ್ದೇವೆ ಇದರಲ್ಲಿ. ಅದು ಕೂಡ ತಲೆಗೆ ಒಂದು ಕಪ್ಪಾಗಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಹೆಲ್ಪ್ ಮಾಡುತ್ತೆ. ಹೀಗೆ ಮಸಾಜ್ ಕೊಟ್ಟು ಹೀಗೆ ಕೊಡಬೇಕು. ಗಟ್ಟಿ ಸ್ವಲ್ಪ ಒತ್ತಿ ಹೀಗೆ ಕೊಡಬೇಕು.
ಎಲ್ಲ ಕಡೆ ಹೀಗೆ ಹಿಂದಿನಿಂದ ಬರಬೇಕು, ಹೀಗೆ 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 ಬಂದು ಹೀಗೆ ಬಿಡಬೇಕು, ಮತ್ತೆ ಇಲ್ಲಿಂದ ತಗೋಬೇಕು, ಹೀಗೆ ಕೆಳಗಿಂದ ಹೋಗಬೇಕು, ಹೀಗೆ 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 ಮಸಾಜ್ ಕೊಡಬೇಕು, ಹೀಗೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮಗೆ ಒಳ್ಳೆ ಮಸಾಜ್ ಸಿಗ್ತದೆ. ಈಗ ಆಯಿಲ್ ಮಸಾಜ್ ಆಯಿತು. ಇದನ್ನು 1 ಅವರಿಲ್ಲಿಂದ 2 ಅವರ್ವರೆಗೂ ಹಾಗೆಯೇ ಬಿಡ್ಬೋದು. ನಮಗೆ ನಾವು ಅಪ್ಲೈ ಮಾಡಿ ಎಣ್ಣೆಯನ್ನು ತಲೆಗೆ ಹಚ್ಚಿ ಈ ಥರ ಮಸಾಜ್ ಕೊಟ್ಟು ಒಂದು 2 ಅವರ್ ಬಿಟ್ಟರೆ ತುಂಬ ಒಳ್ಳೆಯದು. 2 ಅವರ್ ಟೈಮ್ ಇಲ್ಲಪ್ಪ ನಮ್ಮ ಹತ್ರ, ನಾವು ಆಫೀಸ್ಗೆ ಹೋಗಬೇಕು ಅಥವಾ ಮನೇಲಿ ಕೆಲಸ ಆಗಬೇಕು ಅಥವಾ ಹೊರಗೆ ಹೋಗಬೇಕು, ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳಿದರೆ 1 ಅವರ್ ಕೂಡ ಬಿಡ್ಬೋದು, ಅರ್ಧ ಗಂಟೆ ಕೂಡ ಬಿಡ್ಬೋದು. ಬಿಟ್ಟು ಸ್ನಾನ ಮಾಡೋದ್ರಿಂದ ನಮಗೆ ಕೂದಲು ಸೊಂಪಾಗಿ ಬೆಳೀಲಿಕ್ಕೆ ಮೆಂತೆಕಾಳು ಕಣ್ಣಿಗೂ ಕೂಡ ಒಳ್ಳೆಯದು ಮತ್ತು ತಲೆಗೂ ಕೂಡ ಒಳ್ಳೆಯದು ಕೂದಲು ಬರಲಿಕ್ಕೆ. ಮತ್ತು ಕರಿಬೇವು ಕೂಡ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ತಲೆ ಕೂದಲಿಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ಮತ್ತು ನೀರುಳ್ಳಿ ಕೂಡ ನಮ್ಮ ತಲೆ ಕೂದಲಿಗೆ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಕಪ್ಪು ಜೀರಿಗೆ ಅಂತ ಹೇಳ್ತಾರಲ್ವ, ಅದು ಕೂದಲು ಕಪ್ಪಾಗಿ ಬರಲಿಕ್ಕೆ, ಬುಡದಿಂದ ಕಪ್ಪಾಗಿ ಬರಲಿಕ್ಕೆ ನಾವು ಕಪ್ಪು ಜೀರಿಗೆಯನ್ನು ಯೂಸ್ ಮಾಡಿದ್ವಿ ಇಲ್ಲಿ. ಮತ್ತು ಮೆಂತೆಕಾಳು ಕೂಡ ನಮ್ಮ ದೇಹವನ್ನು ಕೂಡ ತಂಪಾಗಿಡಿಸ್ತದೆ ಮತ್ತು ನಮ್ಮ ತಲೆ ಕೂದಲು ಸೊಂಪಾಗಿ ಬೆಳೀಲಿಕ್ಕೆ ಕೂಡ ಅನುಕೂಲ ಮಾಡುತ್ತೆ. ಹಾಗಾಗಿ ಇಷ್ಟು. ಮತ್ತು ದಾಸವಾಳ, ಇದು ಕೂದಲಿಗಂತೂ ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು. ಇದನ್ನು ಕೂಡ ನಾವು ಇದರಲ್ಲಿ ಯೂಸ್ ಮಾಡಿದ್ದೇವೆ. ದಾಸವಾಳ ನಮಗೆ ಯೂಸ್ ಮಾಡೋದ್ರಿಂದ ನಮಗೆ ಕೂದಲು ಚೆಂದ ಬರುತ್ತೆ ಮತ್ತು ಹೇರು ಫಾಲ್ ಆಗೋದಿಲ್ಲ ಮತ್ತು ಹೇರು ನಮಗೆ ಒಳ್ಳೆ ಗ್ರೋತ್ ಆಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕಾಗಿ ದಾಸವಾಳ. ಹೀಗೆ ಎಲ್ಲ ಐಟಮ್ಗಳನ್ನು ಹಾಕಿ ನಾವು ಎಣ್ಣೆಯನ್ನು ಕುದಿಸಿ, ನೋಡಿದ್ರಲ್ವ ಇದೇ ಥರ ಎಣ್ಣೆಯನ್ನು ಕುದಿಸಿ ನಾವು ಅದನ್ನು ಸೋಸಿ ಒಂದು ಬಾಟ್ಲೆಲ್ಲ ಹಾಕಿಟ್ಕೋಬೇಕು. ನನ್ನ ಹತ್ರ ಆಲ್ರೆಡಿ ಮಾಡಿದ ಎಣ್ಣೆ ಇದೆ, ಅದಕ್ಕೆ ನಾನು ಒಂದು 100-200 ಗ್ರಾಮ್ ಎಣ್ಣೆಯಷ್ಟು ಮಾಡಿದ್ದೇನೆ ಅಷ್ಟೇ, ಮತ್ತು ಜಾಸ್ತಿ ಮಾಡಲಿಲ್ಲ. ಅದಕ್ಕೆ ಮತ್ತು ಇದು ಕೂಡ ವೇಸ್ಟ್ ಆಗ್ತದೆ, ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಮಾಡಿದ್ದು. ಮತ್ತು ನಮ್ಮದು ಎಣ್ಣೆ ಖಾಲಿ ಆದಮೇಲೆ ಮತ್ತೆ ರಿಟರ್ನ್ ನಾನು ಹಾಗೇ ಮಾಡ್ತೇನೆ. ಈಗ ಹಾಗೆ ಮಾಡಿ ನಾನು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೋಬೇಕು. 1 ತಿಂಗಳಾದರೂ ಕೂಡ ಏನಾಗೋದಿಲ್ಲ. ಮತ್ತು ನಮ್ಮ ಕೂದಲು ಚೆನ್ನಾಗಿ ಬರಬೇಕು, ಕಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು, ಹೇರ್ ಫಾಲ್ ಆಗಬಾರ್ದು ಅಂತ ಹೇಳಿದರೆ ಈಗ ನಾನು ಹೇಳಿದ ಆಯಿಲನ್ನು ಮಾಡಿಟ್ಕೊಳ್ಳಿ. 1 ತಿಂಗಳವರೆಗೂ ಯೂಸ್ ಮಾಡ್ಬೋದು ಕೂಡ. ಹಾಗೆ ಒಂದು ಅರ್ಧ ಲೀಟ್ರ್ ಎಣ್ಣೆಯನ್ನು ಒಮ್ಮೆಗೆ ಮಾಡಿಟ್ಕೊಂಡ್ರೆ, ತುಂಬ ಜನ ಇದ್ದರೆ ತಿಂಗಳಲ್ಲಿ 2 ಸಲ ಮಾಡ್ಕೊಳ್ಳಿ. ಕಡಿಮೆ ಜನ ಇದ್ದರೆ 2-3 ಜನ ಇದ್ದರೆ ನಿಮಗೆ ಎಷ್ಟು ಅನುಕೂಲ, ಯಾವಾಗ ಎಣ್ಣೆ ಬೇಕೋ ಒಮ್ಮೆಗೆ ಒಂದು ಅರ್ಧ ಲೀಟ್ರ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗ್ತದೆ. ಈ ಥರ ಮಾಡಿ ನಾವು ಕೂದಲನ್ನ ಒಂದು ದಿನ ಹಾಕಿ ಎಣ್ಣೆ ಬಿಟ್ಟೆ, 2 ದಿನ ಹಾಕಿ ಎಣ್ಣೆ ಬಿಟ್ಟೆ, ಅಥವಾ 1 ತಿಂಗಳು ಹಾಕಿ ಬಿಟ್ಟೆ ಅಂದರೆ ಆಗೋದಿಲ್ಲ. ಸುಮಾರು 1 ವರ್ಷ ಅಥವಾ 6 ತಿಂಗಳು ಆ ಥರ ಕಂಟಿನ್ಯೂ ಇದನ್ನೇ ಯೂಸ್ ಮಾಡಬೇಕು. ನಾವು ತೆಂಗಿನ ಎಣ್ಣೆ ಹೇಗೆ ತಲೆಗೆ ಯೂಸ್ ಮಾಡ್ತಿದ್ವೋ ಇದನ್ನೇ ಯೂಸ್ ಮಾಡಬೇಕು. ಆಗ ನಮಗೆ ಕೂದಲು ಯಾವಾಗಲೂ ಸೊಂಪಾಗಿ ಬೆಳೀಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಮತ್ತು ಇದು ಕಣ್ಣಿನ ಆರೋಗ್ಯ ಕೂಡ ಕಾಪಾಡುತ್ತೆ ಮತ್ತು ನಮಗೆ ಹೇರ್ ಫಾಲ್ ಕೂಡ ಆಗೋದಿಲ್ಲ. ಮತ್ತು ಕೂದಲು ಕೂಡ ಕಪ್ಪಾಗಿ ಒಳ್ಳೆ ಚೆಂದಾಗಿ ಬರಲಿಕ್ಕೆ ಗ್ರೋತ್ ಆಗಲಿಕ್ಕೆ ಒಳ್ಳೆಯದಾಗುತ್ತೆ. ಈ ಥರ ನಾವು ಕೂದಲನ ಆರೋಗ್ಯನ ಕಾಪಾಡ್ಕೋಬೋದು. ಇದು ನನ್ನ ಪರ್ಸ್ನಲ್ ರೋಟೀನ್ ಆಗಿರೋದ್ರಿಂದ, ಮತ್ತು ನನ್ನ ಪರ್ಸ್ನಲ್ ನಾನು ಹೇಗೆಲ್ಲ ಏರ್ ಆಯಿಲ್ ಯೂಸ್ ಮಾಡ್ತೇನೆ ಅದನ್ನು ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ನಿಮಗೂ ಕೂಡ ಅನುಕೂಲ ಆಗಲಿ ಅಂಥೇಳಿ ನಾನು ತೋರಿಸ್ಕೊಟ್ಟಿದ್ದೇನೆ. ಮತ್ತು ತುಂಬ ಜನ ಕೇಳಿದರು ನನ್ನ ಹತ್ರ ಹೇರ್ ಫಾಲ್ ಬಗ್ಗೆ ಅಥವಾ ಹೇರ್ ಗ್ರೋತ್ ಆಗಲಿಕ್ಕೆ ಏನು ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೇನೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.